ಎಸ್ ನೋಡಿ, ಈ ವರ್ಷದ ಮೊದಲನೇ ಚಂದ್ರಗ್ರಹಣ ಇವತ್ತು. ಹಾಗಾಗಿ ಇಲ್ಲಿ ಏನೆಲ್ಲ ಎಫೆಕ್ಟ್ ಆಗಬಹುದು? ಕೇತುಗ್ರಸ್ತ ಚಂದ್ರಗ್ರಹಣದಿಂದ ರಕ್ತ ಚಂದಿರ ಬಹಳಷ್ಟು ಕುತೂಹಲವನ್ನ ಹುಟ್ಟಿಸ್ತಾ ಇದೆ. ಹೋಳಿ ಹುಣ್ಣಿಮೆಯಂತೆ ಇವತ್ತು ಕೇತುಗ್ರಸ್ತ ಚಂದ್ರಗ್ರಹಣ ಇದೆ. ಭಾರತದಲ್ಲೂ ಬಹುಶಃ ಗೋಚರಿಸಲಿದೆ. ಭಾಗಶಃ ಚಂದ್ರಗ್ರಹಣ ಇವತ್ತು ಗೋಚರ ಆಗುವಂತ ಸಾಧ್ಯತೆ ಇದೆ. ಅತಿ ಹೆಚ್ಚಾಗಿ ಭಾರತದಲ್ಲೂ ಕೂಡ ಈ ಬಾರಿ ಕೆಂಪು ಚಂದ್ರವನ್ನ ನೋಡಬಹುದು ಅಂತ ವಿಜ್ಞಾನಿಗಳು ಕೂಡ ಹೇಳ್ತಾ ಇದ್ದಾರೆ. ಬಾನಂಗಳದಲ್ಲಿ ರಕ್ತ ಚಂದಿರ, ಭೂಮಿಗೂ ಕೂಡ ಬೆಂಕಿಯುಂಗುರ. ಗ್ರಹಣ ಪರಿಣಾಮ ರಾಜ್ಯದ ಹಲವು ಪ್ರಮುಖ ದೇಗುಲಗಳು ಇದೀಗ ಬಂದ್ ಮಾಡಲಾಗಿದೆ. ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನ ಕಾಡುಮಲ್ಲೇಶ್ವರ, ಘಾಟಿ ಸುಬ್ರಹ್ಮಣ್ಯ ದೇಗುಲ ಬಂದ್ ಮಾಡಿದ್ದಾರೆ. ಬನಶಂಕರಿ ದೇಗುಲ, ದೊಡ್ಡ ಗಣಪತಿ ದೇಗುಲವೂ ಕೂಡ ಕ್ಲೋಸ್ ಮಾಡಿದ್ದಾರೆ. ಅಣ್ಣಮ್ಮ, ಗವಿಗಂಗಾದೇಶ್ವರ, ಪಂಚಮುಖಿ ಗಣಪತಿ ದೇವಾಲಯವೂ ಕೂಡ ಬಂದ್ ಮಾಡಿದ್ದಾರೆ. ಗ್ರಹಣದ ಬಳಿಕ ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ಶುದ್ಧಿ ಕಾರ್ಯ ಆಗುತ್ತೆ. ಅದಾದ ನಂತರ ಎಲ್ಲರಿಗೂ ಕೂಡ ಇಲ್ಲಿ ಪೂಜೆ ಪುರಸ್ಕಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ. ಶುದ್ಧಿ ಕಾರ್ಯದ ಬಳಿಕ ದೇವರಿಗೆ ವಿಶೇಷ ಪೂಜಾ ಕೈಂಕರ್ಯವೂ ಕೂಡ ಇಲ್ಲಿ ಸಲ್ಲಿಸಲಾಗುತ್ತೆ. ಇವತ್ತು ವರ್ಷದ ಮೊದಲನೇ ಚಂದ್ರಗ್ರಹಣ, 2026ರ ಮೊದಲನೇ ಚಂದ್ರಗ್ರಹಣ ಇವತ್ತು. ಹಾಗಾಗಿ ರಕ್ತದ ಬಣ್ಣದಲ್ಲಿರುವಂತಹ ಚಂದ್ರನನ್ನ ಇವತ್ತು ಬಹುಶಃ ಭಾರತದಲ್ಲೂ ಕೂಡ ನೋಡಬಹುದು ಅಂತ ಹೇಳಿ ವಿಜ್ಞಾನಿಗಳು ಹೇಳ್ತಿದ್ದಾರೆ. ಆದರೆ ಕೆಲವೊಂದು ಆ ಒಂದು ಸಮಯದಲ್ಲಿ ಅಷ್ಟೇ ನೋಡಬಹುದು. ಇವತ್ತು 3 ಗಂಟೆ 15 ನಿಮಿಷ ಅಥವಾ 14 ನಿಮಿಷದಿಂದ ಈ ಒಂದು ಚಂದ್ರಗ್ರಹಣ ಇದೆಯಲ್ಲ, ಇದು ಆರಂಭ ಆಗುತ್ತೆ. ಅದಾದ ನಂತರ ಬಹುಶಃ ಸಂಜೆ ಅಷ್ಟರಲ್ಲಿ ಎಂಡ್ ಆಗುತ್ತೆ. ಆ ಒಂದು ಗ್ಯಾಪ್ ಅಲ್ಲಿ ಭಾರತದಿಂದಲೂ ಕೂಡ ಬಹುಶಃ ನೋಡಬಹುದು, ಭಾರತದಲ್ಲೂ ಕೂಡ ಗೋಚರ ಆಗಬಹುದು ಅಂತ ಹೇಳಿ ಸದ್ಯಕ್ಕೆ ವಿಜ್ಞಾನಿಗಳು ಹೇಳ್ತಾ ಇರುವಂಥದ್ದು. ಇನ್ನು ಇಲ್ಲಿ ಈ ಒಂದು ಚಂದ್ರಗ್ರಹಣದ ಹಿನ್ನೆಲೆ ಬೆಂಗಳೂರು ಇರ್ಬೋದು ಅಥವಾ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಕೆಲವೊಂದು ಪ್ರಮುಖ ದೇವಸ್ಥಾನಗಳನ್ನು ಸದ್ಯಕ್ಕೆ ಬಂದ್ ಮಾಡಿದ್ದಾರೆ, ಕ್ಲೋಸ್ ಮಾಡಲಾಗಿದೆ. ಭಾಗಶಃ ಚಂದ್ರಗ್ರಹಣ ಗೋಚರ ಆಗುತ್ತೆ. ಹಾಗಾಗಿ ಹಲವು ದೇವಸ್ಥಾನಗಳನ್ನು ಈಗ ಕ್ಲೋಸ್ ಮಾಡಿರುವಂಥದ್ದು. ಕ್ಲೋಸ್ ಮಾಡಿ ಅದಾದ ನಂತರ ಚಂದ್ರಗ್ರಹಣ ಬಿಟ್ಟ ನಂತರ ಶುದ್ಧಿ ಕಾರ್ಯ ನಡೆಯುತ್ತೆ. ಶುದ್ಧಿ ಕಾರ್ಯ ನಡೆದ ನಂತರ ಇಲ್ಲಿ ವಿಶೇಷ ಪೂಜೆ ಪುರಸ್ಕಾರ ಎಲ್ಲವೂ ಕೂಡ ಮಾಡಲಾಗುತ್ತೆ. ಬೆಂಗಳೂರಿನ ಕಾಡುಮಲ್ಲೇಶ್ವರ, ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ, ಬನಶಂಕರಿ ದೇವಸ್ಥಾನ, ದೊಡ್ಡ ಗಣಪತಿ ದೇವಸ್ಥಾನವೂ ಕೂಡ ಸದ್ಯಕ್ಕೆ ಬಂದ್ ಮಾಡಲಾಗ್ತಾ ಇದೆ. ಅಣ್ಣಮ್ಮ ಹಾಗೂ ಗವಿಗಂಗಾದೇಶ್ವರ ದೇವಸ್ಥಾನವೂ ಕೂಡ ಪ್ರಮುಖವಾಗಿ. ಗವಿಗಂಗಾದೇಶ್ವರ ದೇವಸ್ಥಾನ ಅಂತಂದ್ರೆ ಇಲ್ಲಿ ದಿನನಿತ್ಯ ಸಾವಿರಾರು ಜನ ಹೋಗಿ ದರ್ಶನವನ್ನ ಪಡೆಯುವಂತ ಒಂದು ದೇವಸ್ಥಾನ. ಇದು ನಮ್ಮ ಬೆಂಗಳೂರಿನ ಪ್ರಮುಖ ದೇವಾಲಯವೂ ಹೌದು. ಎಲ್ಲಾ ದೇವಸ್ಥಾನಗಳು ಕೂಡ ತನ್ನದೇ ಆದಂತಹ ಒಂದು ಇತಿಹಾಸ, ಒಂದು ಮಹತ್ವವನ್ನು ಹೊಂದಿರುವಂತಹ ದೇಗುಲಗಳು. ಈಗ ಸದ್ಯಕ್ಕೆ ಈ ಒಂದು ಚಂದ್ರಗ್ರಹಣದ ಹಿನ್ನೆಲೆ ಈ ದೇವಾಲಯಗಳೆಲ್ಲವೂ ಕೂಡ ಕ್ಲೋಸ್ ಮಾಡಲಾಗ್ತಾ ಇದೆ. ಇನ್ನು ಈ ಗ್ರಹಣ ಬಿಟ್ಟಿದ ನಂತರ ಎಲ್ಲಾ ದೇಗುಲಗಳನ್ನು ಕೂಡ ಶುದ್ಧಿ ಕಾರ್ಯ ಮಾಡ್ತಾರೆ, ಸ್ವಚ್ಛತೆ ಕಾರ್ಯ ಮಾಡ್ತಾರೆ. ಅದಾದ ನಂತರ ವಿಶೇಷ ಪೂಜೆ ಪುರಸ್ಕಾರ ಎಲ್ಲವೂ ಕೂಡ ಮಾಡಲಾಗುತ್ತೆ. ಬನಶಂಕರಿ ದೇಗುಲ ಹಾಗೂ ಹಲವು ದೇವಸ್ಥಾನಗಳು ಎಲ್ಲವೂ ಕೂಡ ಸದ್ಯಕ್ಕೆ ಬಂದ್ ಮಾಡಿರುವಂಥದ್ದು. ಇವತ್ತು 3 ಗಂಟೆ 14 ನಿಮಿಷದಿಂದ ಚಂದ್ರಗ್ರಹಣ ಆರಂಭ ಆಗುತ್ತೆ. ಅದಾದ ನಂತರ ಚಂದ್ರಗ್ರಹಣ ಬಿಡುವವರೆಗೂ ಕೂಡ ಕೆಲವೊಂದು ದೇವಸ್ಥಾನಗಳನ್ನು ಸದ್ಯಕ್ಕೆ ಕ್ಲೋಸ್ ಮಾಡಿದ್ದಾರೆ. ಕಾರಣ ಇಲ್ಲಿ ಒಂದಷ್ಟು ವಿಚಾರಗಳು ಇರುತ್ತೆ, ಒಂದಷ್ಟು ಪದ್ಧತಿಗಳು ಇದೆ. ಚಂದ್ರಗ್ರಹಣದ ಹಿನ್ನೆಲೆ ಈ ಹಿಂದೆಯಿಂದಲೂ ಕೂಡ ನಡೆದುಕೊಂಡು ಬಂದಿರುವಂಥ ಪದ್ಧತಿಗಳು. ಚಂದ್ರಗ್ರಹಣ ಯಾವಾಗೆಲ್ಲ ಹಿಡಿಯುತ್ತೋ ಅವಾಗೆಲ್ಲವೂ ಕೂಡ ಈ ರೀತಿಯಾಗಿ ಆ ಒಂದು ಗ್ರಹಣ ಹಿಡಿಯುವಂತಹ ಸಂದರ್ಭದ ಆ ಒಂದು ಸಮಯ ನೋಡಿ ಗ್ರಹಣ ಬಿಡುವವರೆಗೂ ಕೂಡ ದೇವಸ್ಥಾನಗಳಿಗೆ ಬೀಗ ಹಾಕಲಾಗುತ್ತೆ, ಬಂದ್ ಮಾಡಲಾಗುತ್ತೆ. ಯಾರಿಗೂ ಕೂಡ ಅವಕಾಶ ಇರೋದಿಲ್ಲ. ಹಾಗಾಗಿ ದೊಡ್ಡ ಗಣಪತಿ ದೇವಸ್ಥಾನ ಮಧ್ಯಾಹ್ನ 12ವರೆಗೆ ಕ್ಲೋಸ್ ಆಗ್ತಾ ಇದೆ. ಅದಾದ ನಂತರ ಗವಿಗಂಗಾದೇಶ್ವರ ದೇವಸ್ಥಾನ ಬೆಳಗ್ಗೆ 9 ಗಂಟೆಯಿಂದಲೇ ಕ್ಲೋಸ್ ಆಗಿದೆ ಈಗಾಗಲೇ. ಪಂಚಮುಖಿ ಗಣಪತಿ ದೇವಸ್ಥಾನ 12 ಗಂಟೆಯಿಂದ ಬಂದ್ ಮಾಡ್ತಿದ್ದಾರೆ. ಘಾಟಿ ಸುಬ್ರಹ್ಮಣ್ಯ ದೇಗುಲ ಈಗಾಗಲೇ ಬೆಳಗ್ಗೆ 10 ಗಂಟೆಯಿಂದಲೇ ಕ್ಲೋಸ್ ಮಾಡಲಾಗಿದೆ. ಅಣ್ಣಮ್ಮ ದೇಗುಲ ಮಧ್ಯಾಹ್ನ 12 ಗಂಟೆಗೆ ಬಂದ್ ಮಾಡ್ತಿದ್ದಾರೆ. ಚಾಮುಂಡಿ ಬೆಟ್ಟದ ದೇಗುಲ ಕೂಡ ಬಂದ್ ಮಾಡ್ತಾ ಇದ್ದಾರೆ.